ಸಿಂಹರಾಶಿ ರಾಜಗಾಂಭೀರ್ಯ ಹಾಗೂ ಆತ್ಮವಿಶ್ವಾಸದ ಅಧಿಪತಿ. ಬ್ರಹ್ಮಾಂಡದ ರಾಶಿಚಕ್ರದ 12 ಮನೆಗಳಲ್ಲಿ 5ನೆಯ ಮನೆ. ಅಗ್ನಿತತ್ವದ ಪ್ರಭಾವ ಹಾಗೂ ಗ್ರಹಗಳ ರಾಜನಾದ ಸೂರ್ಯದೇವನ ಆಧಿಪತ್ಯವನ್ನು ಹೊಂದಿರುವ ಸಿಂಹರಾಶಿ. ಕಾಡಿನ ರಾಜನಂತಹ ಗಾಂಭೀರ್ಯದ ನಡೆ, ಕಾಲಪುರುಷನ ಜಾತಕದ ಹೃದಯದ ಭಾಗವನ್ನು ಪ್ರತಿನಿಧಿಸುವ ಇವರಲ್ಲಿ ಅಪ್ರತಿಮ ನಾಯಕತ್ವದ ಗುಣ, ಶೌರ್ಯ ಹಾಗೂ ವಿಶಾಲ ಮನೋಭಾವದ ಅಪ್ರತಿಮ ತೇಜಸ್ಸಿದೆ. ಅಂಜಿಕೆಯಿಲ್ಲದ ನೋಟ ಹಾಗೂ ಸ್ವಾಭಿಮಾನದ ಬದುಕನ್ನು ಬಯಸುವ ವಿಶಾಲ ಹೃದಯ. ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ಸಿಂಹರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಕಠಿಣವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಸೂರ್ಯನ ಪ್ರಭಾವವು ಅವರೊಳಗೆ ಒಂದು ದೈವಿಕ ಶಕ್ತಿಯನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ನಿರ್ಧಾರಗಳಲ್ಲಿ ರಾಶಿ ಅಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಪ್ರಭಾವಶಾಲಿ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ಧೈರ್ಯಶಾಲಿ ರಾಶಿಯಾದ ಸಿಂಹಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಅದ್ಭುತ ನಾಯಕ ಎಂದು ಪರಿಗಣಿಸಲ್ಪಡುವ ಸಿಂಹರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 5ನೇ ರಾಶಿಯೇ ಸಿಂಹರಾಶಿ. ಈ ರಾಶಿಯ ಸಂಕೇತ ಕಾಡಿನ ರಾಜ ಸಿಂಹ. ಇದು ಕೇವಲ ಒಂದು ಪ್ರಾಣಿ ಅಥವಾ ಚಿಹ್ನೆ ಮಾತ್ರವಲ್ಲ, ಅದು ಸಿಂಹರಾಶಿಯವರ ಅಚಲ ಧೈರ್ಯ ಹಾಗೂ ಯಾರಿಗೂ ತಲೆಬಾಗದ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಸಿಂಹದಂತೆ ಇವರು ಜೀವನದ ಸವಾಲುಗಳನ್ನು ಎದುರಿಸುವವರು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ರಾಜನಂತೆ ಎದುರಿಸಿ ಪರಿಸ್ಥಿತಿಯನ್ನು ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಸೂರ್ಯಗ್ರಹ. ನವಗ್ರಹಗಳ ಮಂಡಲದಲ್ಲಿ ಸೂರ್ಯನಿಗೆ ಆತ್ಮ, ಶಕ್ತಿ, ಅಧಿಕಾರ ಹಾಗೂ ತೇಜಸ್ಸನ್ನು ಸೂಚಿಸುವ ರಾಜನ ಸ್ಥಾನವಿದೆ. ಅದಕ್ಕಾಗಿಯೇ ಸಿಂಹರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಆತ್ಮವಿಶ್ವಾಸ, ಧೈರ್ಯ ಹಾಗೂ ಆಜ್ಞೆ ಮಾಡುವ ಶಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ಯಾರಿಗೂ ಹೆದರುವವರಲ್ಲ. ತಮ್ಮ ಗುರಿಯ ದಾರಿಯಲ್ಲಿ ಅತ್ಯಂತ ಭರವಸೆಯಿಂದ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ಗಾಂಭೀರ್ಯದ ನಡೆ ಇತರರಿಗೆ ಅಹಂಕಾರದಂತೆ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಇತರರನ್ನು ರಕ್ಷಿಸುವ ಒಂದು ಸುಂದರವಾದ ಕಾಳಜಿ ಇರುತ್ತದೆ. ಸಿಂಹರಾಶಿಯವರ ಅತಿದೊಡ್ಡ ಗುಣವೆಂದರೆ ಉದಾರತೆ. ಇವರು ಸೋತವರಿಗೆ ಆಸರೆಯಾಗುವವರು ಹಾಗೂ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧರಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಸಿಂಹರಾಶಿಯವರು ಉತ್ತಮ ನಾಯಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಕಾಣಿಸುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಕಠಿಣ ಸ್ವಭಾವದ ಹಿಂದೆ ಒಂದು ಭಾವುಕ ಸತ್ಯ ಅಡಗಿದೆ. ಸಿಂಹರಾಶಿಯವರನ್ನು ಕೆಲವರು ಕೇವಲ ಅಧಿಕಾರ ಚಲಾಯಿಸುವವರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಮನಸ್ಸಿನಲ್ಲಿ ಬಹಳ ನಿಸ್ವಾರ್ಥವಾಗಿ ಯೋಚಿಸುವವರು. ಯಾರಾದರೂ ಅನ್ಯಾಯಕ್ಕೆ ಒಳಗಾಗಿದ್ದರೆ ಅದನ್ನು ಸಹಿಸದೆ ಅವರ ಪರವಾಗಿ ನಿಲ್ಲುತ್ತಾರೆ. ಇದರಿಂದ ಕೆಲವರಿಗೆ ಅವರು ಅತಿಯಾದ ಕೋಪಿಷ್ಠರಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ಪವಿತ್ರ ಹಾಗೂ ಧರ್ಮನಿಷ್ಠವಾಗಿರುತ್ತದೆ. ಅವರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಕಡಿಮೆ, ಆದರೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಮಾತ್ರ ಸುಲಭವಾಗಿ ಮರೆಯುವುದಿಲ್ಲ. ಸಿಂಹರಾಶಿಯವರ ಕೋಪ ಜ್ವಾಲಾಮುಖಿಯಂತಿದೆ, ಬೇಗ ಬರುವುದಿಲ್ಲ, ಆದರೆ ಬಂದರೆ ಅದನ್ನು ಶಾಂತಗೊಳಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಯಾರಾದರೂ ಇವರನ್ನು ಗೌರವದಿಂದ ಮಾತನಾಡಿಸಿದರೆ ಇವರು ತಮ್ಮ ಸರ್ವಸ್ವವನ್ನು ಅವರಿಗೆ ನೀಡಲು ಸಿದ್ಧರಾಗುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ, ಅದು ನಿರ್ಲಕ್ಷ್ಯ. ಯಾರಾದರೂ ಇವರ ಉಪಸ್ಥಿತಿಯನ್ನು ಕಡೆಗಣಿಸಿದರೆ ಅಥವಾ ಅವರ ಗೌರವವನ್ನು ಒಡೆದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಸಿಂಹರಾಶಿಯವರ ಸ್ವಭಾವ ಬಹಳ ಗಾಢವಾಗಿದೆ. ಇವರು ತಮ್ಮ ಗೆಳೆಯರಿಗಾಗಿ ಎಂತಹ ಹೋರಾಟಕ್ಕೂ ಸಿದ್ಧರಿರುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ರಕ್ಷಣಾತ್ಮಕವಾಗಿ ನಿಭಾಯಿಸುತ್ತಾರೆ. ಇವರ ಪ್ರೀತಿ ಸದಾ ನೆರಳಿನಂತೆ ಇರುತ್ತದೆ. ತಮ್ಮ ಸಂಗಾತಿಗೆ ರಾಜಯೋಗದ ಸುಖ ನೀಡಲು ಸದಾ ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ನಿರೀಕ್ಷೆ ಹಾಗೂ ಹಠವು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮಗೆ ಪೂರ್ಣ ಪ್ರಾಮುಖ್ಯತೆ ನೀಡಬೇಕು ಎಂದು ಬಯಸುತ್ತಾರೆ. ಈ ನಿರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಇವರ ಪ್ರೇಮ ಜೀವನ ತುಂಬ ಸುಂದರವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ಸಿಂಹರಾಶಿಯವರು ನಾಯಕತ್ವ ಹಾಗೂ ಸೃಜನಶೀಲ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ರಾಜಕೀಯ, ಆಡಳಿತ, ಸಿನಿಮಾ, ಕಲೆ, ಶಿಕ್ಷಣ ಹಾಗೂ ಸೈನ್ಯದ ಕ್ಷೇತ್ರಗಳಲ್ಲಿ ಸಿಂಹರಾಶಿಯವರು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇವರು ಕೆಲಸವನ್ನು ತಮ್ಮದೇ ಆದ ಶೈಲಿಯಲ್ಲಿ ಅಧಿಕಾರಯುತವಾಗಿ ಮುಗಿಸಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಮುಖ್ಯಸ್ಥರಾಗಿ ತೊಡಗಿಸಿಕೊಳ್ಳಲು ಬಯಸುತ್ತಾರೆ.
ಹಣಕಾಸಿನ ವಿಷಯದಲ್ಲಿ ಇವರಿಗೆ ಒಂದು ವಿಚಿತ್ರ ಸ್ವಭಾವವಿದೆ. ಹಣದ ಅವಶ್ಯಕತೆ ಇವರಿಗೆ ಗೊತ್ತಿದ್ದರೂ ಐಶ್ವರ್ಯ ಜೀವನಕ್ಕೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತಾರೆ. ಹಣ ಸಂಪಾದಿಸುವ ಅದ್ಭುತ ಸಾಮರ್ಥ್ಯ ಇದ್ದರೂ ಅದನ್ನು ಇತರರಿಗೆ ದಾನ ಮಾಡಲು ಅಥವಾ ವೈಭವದ ಜೀವನಕ್ಕಾಗಿ ಖರ್ಚು ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಇರುವಂತೆ ಸಿಂಹರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಅತಿಯಾದ ಕೋಪ. ಸಣ್ಣ ಅಹಂಕಾರದ ವಿಷಯಕ್ಕೂ ಬೇಗನೆ ಕೆರಳುತ್ತಾರೆ. ಎರಡನೆಯದು ಹಠ. ಹಿಡಿದದ್ದನ್ನು ಸಾಧಿಸಲೇಬೇಕು ಎಂಬ ಹಠ ಇವರನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಮೂರನೆಯದು ಹೊಗಳಿಕೆಗೆ ಮರುಳಾಗುವುದು. ಯಾರಾದರೂ ಅತಿಯಾದಿ ಹೊಗಳಿದರೆ ವಾಸ್ತವ ಮರೆತು ನಿರ್ಧಾರ ತೆಗೆದುಕೊಳ್ಳಬಹುದು. ನಾಲ್ಕನೆಯದು ಇತರರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಬಯಸುವುದು. ಸಿಂಹರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರೊಳಗಿನ ಅಸಾಮಾನ್ಯ ಸಹನೆ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಹೋರಾಡುವ ಶಕ್ತಿ ಇವರಿಗಿದೆ. ಇತರರು ಗಾಬರಿಗೊಳ್ಳುವ ಪರಿಸ್ಥಿತಿಯಲ್ಲೂ ಸಿಂಹರಾಶಿಯವರು ಧೈರ್ಯವಾಗಿ ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿಚಕ್ರದ ಅತ್ಯಂತ ಗಟ್ಟಿಯ ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಸೂರ್ಯಗ್ರಹದ ಪ್ರಭಾವ ಇರುವುದರಿಂದ ಇವರಲ್ಲಿ ಅಪಾರ ತೇಜಸ್ಸು ಹಾಗೂ ಧಾರ್ಮಿಕ ಮನೋಭಾವ ತುಂಬಿರುತ್ತದೆ. ಯಾವುದೇ ಕಾರ್ಯವನ್ನು ಆರಂಭಿಸಿದರೆ ಅದನ್ನು ಸಂಪೂರ್ಣ ಜವಾಬ್ದಾರಿಯಿಂದ ಮಾಡುವ ಗುಣ ಇವರದ್ದು. ಆದರೂ ಸಿಂಹರಾಶಿಯವರ ವಿಶೇಷತೆ ಏನೆಂದರೆ ಅವರು ಸೋರನ್ನು ಕೂಡ ಒಂದು ಸವಾಲೆಂದು ಸ್ವೀಕರಿಸುತ್ತಾರೆ. ಒಂದು ಬಾರಿ ಹಿನ್ನಡೆ ಕಂಡರೂ ಧೃತಿಗಡದೆ ಸೂರ್ಯನಂತೆ ಮತ್ತೆ ಪ್ರಕಾಶಿಸಲು ಸಿದ್ಧರಾಗುತ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಅಧಿಕಾರ ಹಾಗೂ ಗೌರವದ ಹುಡುಕಾಟವಿರುತ್ತದೆ. ಇವರು ತಂಡದ ನಾಯಕರಾಗಿ ಎಲ್ಲರನ್ನೂ ಮುನ್ನಡೆಸಿಕೊಂಡು ಹೋಗುವ ಅದ್ಭುತ ಗುಣವನ್ನು ಹೊಂದಿರುತ್ತಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಎಂದಿಗೂ ಭಯಪಡುವುದಿಲ್ಲ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಸಿಂಹರಾಶಿಯವರು ಅತ್ಯಂತ ನಿಷ್ಠಾವಂತ ವ್ಯಕ್ತಿತ್ವದವರು. ಅವರ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದ ಗುಣ ಇವರದ್ದು. ಇವರು ಸ್ನೇಹಕ್ಕೆ ಹಾಗೂ ಮಾತಿಗೆ ಹೆಚ್ಚಿನ ಬೆಲೆ ನೀಡುತ್ತಾರೆ. ಸ್ವಾಭಿಮಾನ ಹಾಗೂ ಮಾನವೀಯತೆಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಹೋರಾಡುವ ಹಾಗೂ ಬೆಂಬಲ ನೀಡುವ ಉದಾರ ಸ್ವಭಾವ ಹೊಂದಿರುತ್ತಾರೆ. ಅವರಿಗೆ ಜೀವನ ಎಂದರೆ ಕೇವಲ ಬದುಕುವುದಲ್ಲ, ಬದಲಾಗಿ ಘನತೆಯಿಂದ ಬದುಕುವುದು. ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿಯವರು ಸಾಮಾನ್ಯವಾಗಿ ಗಟ್ಟಿಯ ಪ್ರಕೃತಿಯವರಾಗಿರುತ್ತಾರೆ. ಸೂರ್ಯನ ಪ್ರಭಾವದಿಂದ ಇವರಲ್ಲಿ ದೈಹಿಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಬೆನ್ನು ನೋವು ಅಥವಾ ಅತಿಯಾದ ಕೆಲಸದ ಒತ್ತಡದಿಂದ ಉಂಟಾಗುವ ರಕ್ತದೊತ್ತಡ ಇವರನ್ನು ಕಾಡಬಹುದು. ಆದ್ದರಿಂದ ವ್ಯಾಯಾಮ ಹಾಗೂ ಧ್ಯಾನ ಇವರಿಗೆ ಬಹಳ ಮುಖ್ಯ. ಪ್ರತಿದಿನ ಸೂರ್ಯನಿಗೆ ನಮಸ್ಕರಿಸುವುದು ಇವರ ಮನಸ್ಸಿಗೆ ಹಾಗೂ ದೇಹಕ್ಕೆ ಶಾಂತಿ ಹಾಗೂ ಶಕ್ತಿ ನೀಡುತ್ತದೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ರಾಜರಂತೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನ ಇವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ತಾಳ್ಮೆ. ಯಾವಾಗ ಇವರು ತಮ್ಮ ಅಹಂಕಾರವನ್ನು ಬದಿಗೆಟ್ಟು ತಾಳ್ಮೆಯಿಂದ ವಿಷಯಗಳನ್ನು ಎದುರಿಸಲು ಕಲಿಯುತ್ತಾರೋ, ಯಾವಾಗ ಇತರರ ಅಭಿಪ್ರಾಯಗಳಿಗೂ ಗೌರವ ನೀಡಲು ಕಲಿಯುತ್ತಾರೋ, ಆಗ ಇವರ ಜೀವನದಲ್ಲಿ ನಿಜವಾದ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ನಾಯಕನೆಂದರೆ ಕೇವಲ ಆಜ್ಞೆ ಮಾಡುವವನಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲುವವನೇ ನಿಜವಾದ ವಿಜಯಿ. ಸಿಂಹರಾಶಿಯವರು ತಮ್ಮ ನಾಯಕತ್ವದ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಲ್ಲರು. ಅವರೊಳಗೆ ಅದ್ಭುತ ಕ್ರಿಯಾಶೀಲತೆ ಇದೆ, ಧೈರ್ಯವಿದೆ ಹಾಗೂ ಇತರರನ್ನು ಪ್ರೇರೇಪಿಸುವ ಶಕ್ತಿಯಿದೆ. ಆದ್ದರಿಂದ ಮೇಲ್ನೋಟಕ್ಕೆ ಕಠಿಣವಾಗಿ ಕಾಣುವ ಸಿಂಹರಾಶಿಯವರು ತಮ್ಮವರಿಗೆ ಸದಾ ರಕ್ಷಕನಂತೆ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ಸಿಂಹರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಗಂಭೀರತೆಯ ಹಿಂದೆ ಇರುವ ಆ ವಿಶಾಲವಾದ ಹಾಗೂ ಉದಾರವಾದ ಮನಸ್ಸನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಸಿಂಹರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಸೂರ್ಯದೇವ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರೂಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.